ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಕ್ಷರ ವಿದ್ಯಾರ್ಥಿಗಳಿಂದ ಪರಿಸರ ಜಾಗೃತಿ ಜಾಥಾ. ಗಂಗಾವತಿ ಪರಿಸರ ಜಾಗೃತಿ ಜಾಥಾ ನಡೆಸುವ ಮೂಲಕ ಅಕ್ಷರ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳು ಬುಧವಾರ ಪರಿಸರ ದಿನಾಚರಣೆ ಆಚರಿಸಿದರು. ಶ್ರೀ ಕೃಷ್ಣದೇವರಾಯ ವೃತ್ತದಿಂದ ಹೊರಟ ಜಾಗೃತಿ ಜಾಥಾಗ ಶಾಲೆ ಅಧ್ಯಕ್ಷ ರವಿ ಚೈತನ್ಯ ರೆಡ್ಡಿ ಚಾಲನೆ ನೀಡಿ ನಮ್ಮ ಸಿಬಿಎಸ್ ನ್ಯೂಸ್ ಚಾನೆಲ್ಯೊಂದಿಗೆ ಮಾತನಾಡಿದರು. ಈ ವೇಳೆ ರವಿ ಚೈತನ್ಯ ರೆಡ್ಡಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮರಗಿಡಗಳು ನಾಶ ಹೊಂದುವ ಪರಿಸ್ಥಿತಿ ಎದುರಾಗಿದೆ. ಸರಿಯಾದ ರೀತಿಯ ಗಾಳಿ ಇಲ್ಲದೆ ಆರೋಗ್ಯದ ಮೇಲೆ ಪ್ರಭಾವ ಬೀರತೊಡಗಿದೆ. ಅಲ್ಲದೆ ಮುಂಬರುವ ದಿನಗಳಲ್ಲಿ ನಮ್ಮ ಪರಿಸರವನ್ನು ನಾವೆಲ್ಲರೂ ಕಾಪಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಕಿಯರು ಶ್ವೇತಾ, ಮಂಜುಳಾ, ಶಿಲ್ಪಾ, ಸವಿತಾ, ಆಸ್ಮಾ, ರೂಪಾ, ಸೋಮಶೇಖರ್, ಮೋಜಸ್ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.
ಎಲ್ರಿಗೂ ನಮಸ್ಕಾರ. ಇವತ್ತು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಆಚರಿಸುತ್ತಿದ್ದೇವೆ. ಪರಿಸರ ತುಂಬ ಎಲ್ಲರಿಗೂ ಮುಖ್ಯ ಆಗಿದೆ. ಈಗಾಗಲೇ ನಾವು ನೋಡಿದ್ದೀವಿ, ಮೊನ್ನೆ 2 ತಿಂಗಳ ಸಮ್ಮರಲ್ಲಿ ನಮ್ಮ ಗಂಗಾವತಿಯಲ್ಲೇ 46-47 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಈಗ ಅದನ್ನು ಹೆಂಗೆ ಕಮ್ಮಿ ಮಾಡೋದು ಅನ್ನೋದು ಯಾರಿಗೂ ಯೋಚನೆ ಇಲ್ಲ. ಅದನ್ನು ಕಮ್ಮಿ ಮಾಡಬೇಕಂದ್ರೆ ಗಿಡಗಳು ಬೆಳೆಸಬೇಕು, ಅದೊಂದೇ ಒಂದು ಮಾರ್ಗ ಇರೋದು. ಆ ಮಾರ್ಗವನ್ನು ಎಲ್ಲ ಮಕ್ಕಳಿಗೂ ಇವತ್ತು ಹೇಳಿ ಅದನ್ನ ಎಲ್ಲರೂ ಒಂದೊಂದು ಗಿಡವನ್ನು ಹಂಚ್ತಾ ಇದ್ದೀವಿ. ಎಲ್ಲ ಮಕ್ಕಳಿಗೂ, ನಮ್ಮ ಶಾಲೆಯರ ಎಲ್ಲ ಮಕ್ಕಳು ಟೀಚರ್ಗಳು ಒಂದೊಂದು ಗಿಡ ನೆಟ್ಟಬೇಕಂತೇಳಿ ಇವತ್ತು ಒಂದು ಕಂಕಣವನ್ನು ಕಟ್ಕೊಂಡು ಅದನ್ನ ನಾವು ಪೂರ್ಣಗೊಳಿಸ್ಬೇಕಂತಿದ್ದೀವಿ. ಅದನ್ನು ಮುಂದಿನ ವರ್ಷ ಆದರೂ ನಮ್ಗೆ ಇಷ್ಟು ಬಿಸಿಲು ಇಲ್ಲದಾಗೆ ಸ್ವಲ್ಪ ಕಮ್ಮಿ ಇರಬೇಕಂತೇಳಿ ಇದೊಂದು ಚಿಕ್ಕ ಯೋಜನೆ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಪರಿಸರ ದಿನಾಚರಣೆ ಬಗ್ಗೆ ಅರಿವು ಮೂಡಲಿ. ಎಲ್ಲ ಟೀಚರ್ಸು ಇವತ್ತು ಗ್ರೀನ್ ಕಲರ್ ಹಸಿರು ಬಣ್ಣದ ಡ್ರೆಸ್ ಹಾಕ್ಕೊಂಡು, ಎಲ್ಲ ಮಕ್ಕಳು ಹಸಿರು ಡ್ರೆಸ್ ಹಾಕ್ಕೊಂಡು ಅದು ಒಂದು ಪ್ರೇರಣೆ ಆಗಬೇಕಂತ ಹೇಳಿ ನಾವೊಂದು ಈ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಎಲ್ಲರಿಗೂ ಪರಿಸರ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ, ಇವತ್ತು ಅಕ್ಷರ ಪಬ್ಲಿಕ್ ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನು ರ್ಯಾಲಿ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಂದ ನಮ್ಮ ಅಕ್ಷರ ಪಬ್ಲಿಕ್ ಸ್ಕೂಲ್ ತನಕ ಅವರೆಲ್ಲರಿಗೂ ಘೋಷಣೆ ಕೂಡಿಸುತ್ತಾ ನಾಡನ್ನು ಉಳಿಸಿ, ಅದೇ ರೀತಿ ಗಿಡಗಳನ್ನು ಬೆಳೆಸಬೇಕು, ಹಸಿರೇ ಹುಟ್ಟುಗಳು ಅಂತ ಹೇಳುತ್ತಾ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನಾವು ನೋಡಿದ್ದೀವಿ, ಮೊನ್ನೆ ಸಮ್ಮರ್ ಸೀಸನಲ್ಲಿ ಏಪ್ರಿಲ್-ಮೇ ತಿಂಗಳಲ್ಲಿ ಭಾಳಷ್ಟು ಟೆಂಪ್ರೇಚರ್ ಜಾಸ್ತಿ ರೇಸ್ ಆಗಿತ್ತು. 46-47 ಡಿಗ್ರಿ ಬಂದು ಭಾಳಷ್ಟು ಜನರು ಸನ್ಸ್ಟ್ರೋಕ್ ಬರೋಂಥ ಪರಿಸ್ಥಿತಿ ಆಗಿತ್ತು. ಇದು ಯಾಕಾಗಿದೆ ಅಂದರೆ, ನಾವು ಗಿಡಗಳನ್ನು ಬೆಳೆಸ್ತಾ ಇಲ್ಲ, ಗಿಡಗಳನ್ನ ಕಡಿತಾ ಇದ್ದೀವಿ. ಮನೆ ಮುಂದೆ ಗಿಡ ಇತ್ತಂದ್ರೆ ಗಿಡನ ಕಡಿದು ನಾವು ಸಿಮೆಂಟ್ ಹಾಕ್ತಾಯಿದ್ದೀವಿ. ಅದನ್ನು ನಾವು ಆ ಪದ್ಧತಿಯನ್ನು ತೆಗೆದು, ಈಗ ಸಿಮೆಂಟನ್ನು ತೆಗೆದು ಗಿಡಗಳು ಬೆಳೆಸೋ ಇದೊಂದು ನಾವು ಬೆಳೆಸ್ಕೋಬೇಕು. ಅದೇ ರೀತಿ ನಮ್ಮ ಸ್ಕೂಲ್ ಮುಂದೆ ನಾವು ಗಿಡಗಳು ಹಾಕ್ತಾಯಿದ್ದೀವಿ. ಇದೊಂದು ಅವೇರ್ನೆಸ್ ಆಗಬೇಕು. ಅದೇ ರೀತಿ ಎಲ್ಲ ಮಕ್ಕಳಿಗೂ ನಾವು ಗಿಡಗಳು ಕೊಟ್ಟು ಇವತ್ತು ಪ್ರತಿ ಮನೆ ಮುಂದೆ ಒಂದು ಗಿಡ ಹಚ್ಚಬೇಕು. ನಮ್ಮ ಅಕ್ಷರ ಶಾಲೆ ಮಕ್ಕಳ ಮನೆ ಮುಂದೆ ಒಂದು ಗಿಡ ಇರಲೇಬೇಕು ಅನ್ನೋದು ನಾವೊಂದು ಕಂಕಣವನ್ನು ಕಟ್ಟಿ ಇವತ್ತು ಎಲ್ಲ ಮಕ್ಕಳಿಗೂ ಒಂದು ಗಿಡ ಕೊಡ್ತಾಯಿದ್ದೀವಿ. ಅದೇ ರೀತಿ ಅದನ್ನ ಫಾಲೋಅಪ್ ಮಾಡ್ತೀವಿ. ಕ್ಲಾಸ್ ಟೀಚರ್ಸ್ಗೆ ಹೇಳಿ ಅದನ್ನ ಫಾಲೋಅಪ್ ಮಾಡಿಸ್ತೀವಿ. ಯಾಕಂದರೆ ನೆಕ್ಸ್ಟ್ ಮುಂದಿನ ಬರೋಂಥ ಸಮ್ಮರ್ ಸೀಸನಲ್ಲಿ ಇಷ್ಟು ಟೆಂಪ್ರೇಚರ್ ಇರಬಾರ್ದು. ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಒಂದು ಗಿಡ ಬೆಳೆಸಿದರೆ ನಮ್ಮ ನಾಡಿನಲ್ಲಿರೋ ಎಲ್ಲ ಜನರು ಒಂದೊಂದು ಗಿಡ ಮನೆ ಮುಂದೆ ಒಂದು ಗಿಡ ಹಾಕಿದರೆ ಸಾಕು. ಎಷ್ಟೋ ಆಗಿ ಮುಂದಿನ ಸಲ ಇಷ್ಟು ಟೆಂಪ್ರೇಚರ್ ಇಲ್ಲದೆ ಇನ್ ಟೈಮ್ ಮಳೆ ಬಂದು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಒಂದು ಭಾವನೆ. ಅದೇ ರೀತಿ ಇನ್ನೊಂದು ಸಲ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ಗಿಡವನ್ನು ಬೆಳೆಸಬೇಕು ಅಂತ ಹೇಳುತ್ತಾ ನಾನು 2 ಮಾತು ತಿಳಿಸ್ತೇನೆ. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಾಲೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಪ್ರತಿ ವರ್ಷ ನಾವು ಬಸ್ ಸ್ಟ್ಯಾಂಡಿಂದ ಸ್ಕೂಲ್ವರೆಗೆ ಜಾಥಾ ಮಾಡಿಕೊಂಡು ಮಕ್ಕಳ ಕರ್ಕೊಂಡು ಬರ್ತಾ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮದು ಒಂದೇ ಉದ್ದೇಶ, ಸಸಿ ನೆಡುವ ಕಾರ್ಯಕ್ರಮ ಪ್ರತಿಯೊಂದು ಮಕ್ಕಳಿಗೆ ತಲುಪಬೇಕು. ಇದು ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸಬೇಕು ಅನ್ನೋ ಒಂದು ಕಾರ್ಯಕ್ರಮ ಇದೆ. ಇದರಿಂದ ನಾವು ನಮ್ಮದೇ ಆದ ಒಂದು ಸಣ್ಣ ಒಂದು ಕೊಡುಗೆಯನ್ನು ನಮ್ಮ ದೇಶಕ್ಕೆ ನೀಡಲಿಕ್ಕೆ ಸಹಾಯ ಆಗುತ್ತೆ. ನಮ್ಮ ಮಕ್ಕಳೆಲ್ಲ ಅರಿವು ಮೂಡಿಸಲಿಕ್ಕೆ, ನಮ್ಮ ಪಾಲಕರೆಲ್ಲ ಅರಿವು ಮೂಡಿಸಲಿಕ್ಕೆ ಈ ಕಾರ್ಯಕ್ರಮ ಸಹಾಯ ಆಗುತ್ತೆ ಅಂತೇಳಿ ನಾನು ಹೇಳ್ತೀನಿ. ಜೈ ಹಿಂದ್. ಅಕ್ಷರ ಪಬ್ಲಿಕ್ ಶಾಲೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. 1974ರಿಂದ ನಾವು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂತಂದರೆ, ಜನರಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ, ಪರಿಸರ ನಮಗೆ ಎಷ್ಟೊಂದು ಮುಖ್ಯವಾಗಿದೆ ಅನ್ನೋದು ಎಲ್ಲ ಜನಸಾಮಾನ್ಯರಿಗೆ ತಿಳಿಸುವುದೇ ಇದರ ಮುಖ್ಯ ಉದ್ದೇಶ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹೀಗಾಗಿ ನಾವು ಅಕ್ಷರ ಪಬ್ಲಿಕ್ ಶಾಲೆಯ ವತಿಯಿಂದ ಮಕ್ಕಳನ್ನು ಕರೆದುಕೊಂಡು ರ್ಯಾಲಿಯನ್ನು ಮಾಡುತ್ತಿದ್ದೇವೆ. ಕಾಡನ್ನು ಬೆಳೆಸಿ, ನಾಡನ್ನು ಉಳಿಸಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಪರಿಸರ ದಿನದ ಶುಭಾಶಯಗಳು. ಇಂದಿನ ವಿಶೇಷ ದಿನವಾದಂತಹ ಪರಿಸರ ದಿನದಂದು ನಾವೆಲ್ಲರೂ ಮಕ್ಕಳನ್ನು ಕರೆದುಕೊಂಡು ಇವತ್ತು ಅಕ್ಷರ ಪಬ್ಲಿಕ್ ಶಾಲೆಯ ವತಿಯಿಂದ ಎಲ್ಲರೂ ರ್ಯಾಲಿ ಮಾಡಿ ಇಂದು ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಅನ್ನೋದು ಎಷ್ಟೊಂದು ಮುಖ್ಯವಾಗಿದೆ. ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸುವ ಒಂದು ಅವಶ್ಯಕತೆ ಇದೆ. ಪ್ರತಿಯೊಬ್ಬರೂ ಪರಿಸರವನ್ನು ಉಳಿಸಿ ಬೆಳೆಸುವಂತಹ ಒಂದು ಹೊಣೆಯನ್ನು ಎಲ್ಲರೂ ಹೊತ್ತಬೇಕಾಗಿದೆ. ಹಾಗಾಗಿ ಈ ಶಾಲೆಯ ವತಿಯಿಂದ ನಮ್ಮ ಶಾಲೆಯ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ